ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಬಂದು ಗೋವಾ ವ್ಲಾಗ್ ಆಗಿರುತ್ತೆ, ಆಲ್ಸೋ ಮೈ ಬರ್ಡೇ ವ್ಲಾಗ್. ಏನು ಗೊತ್ತಾ, ಇನ್ನೊಂದು 2 ಮಿನಿಟ್ಸ್ ಲೇಟ್ ಆಗಿದ್ರು ನಮಗೆ ಫ್ಲೈಟ್ ಮಿಸ್ ಆಗ್ತಾಯಿತ್ತು. ಐ ರಿಯಲಿ ಡೋಂಟ್ ನೋ ಹೌ ಕಂಟೆಂಟ್ ಕ್ರಿಯೇಟರ್ಸ್ ಶೂಟ್ ಎವ್ರಿಥಿಂಗ್ ಬಿಫೋರ್ ಗೋಯಿಂಗ್ ಟು ಏರ್ಪೋರ್ಟ್ ಅಂತ ಎಲ್ಲ. ನಾವೊಂದು ಹರಿಬರಿಲಿ ಬಂದು ಇಟ್ ವಾಸ್ ಸೋ ಲಕ್ಕಿ ದಟ್ ವಿ ಗಾಟ್ ಅವರ್ ಫ್ಲೈಟ್. ಇನ್ನೊಂದು 2 ಅವರ್ಸಲ್ಲಿ ನನ್ನ ಬರ್ಡೇ ಇತ್ತು. ಐ ವಾಸ್ ಸೋ ಎಕ್ಸೈಟೆಡ್. ಆಲ್ಸೋ ಏನು ಗೊತ್ತಾ, ಮಿರಾಕಲ್, ನಾವು ಆ್ಯಕ್ಚುಲಿ ಈ ಸೀಟ್ನ ಬುಕ್ ಮಾಡಿರಲಿಲ್ಲ. ಐ ಗಾಟ್ ವಿಂಡೋ ಸೀಟ್. ಇಟ್ ವಾಸ್ ಲೈಕ್ ಸೋ ಹ್ಯಾಪಿ ಫಾರ್ ಮೀ. ಅಲ್ಲಿಂದ ನಾವು ಗೋವಾ ಬೇಗ ರೀಚ್ ಆದ್ವಿ. ವಿತಿನ್ 40 ಮಿನಿಟ್ಸ್ ವಿ ವರ್ ಇನ್ ಗೋವಾ. ಆ್ಯಸ್ ಸೂನ್ ಆಸ್ ವಿ ಲ್ಯಾಂಡೆಡ್, ನನ್ನ ಹಸ್ಬೆಂಡ್ ನನ್ನ ಬರ್ಡೇ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದರು ಅಟ್ 12 o'clock. ಆ ಮಳೇಲಿ ಇಟ್ ವಾಸ್ ಸೋ ನೈಸ್ ಟು ಕಟ್ ಕೇಕ್. ಮಳೇಲಿ ಕಾರ್ ಹಿಂದ್ಗಡೆ ಬೆಳಗ್ಗೆ ಲೇಟಾಗಿ ಎದ್ದು ಅನ್ಎಕ್ಸ್ಪೆಕ್ಟಡ್ಲಿ ಮೈ ಬೆಸ್ಟ್ ಫ್ರೆಂಡ್, ಕಾಲೇಜ್ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡಿದೆ. ಶಿ ವಾಸ್ ಆಲ್ಸೋ ಇನ್ ಗೋವಾ. ಸೊ ಅವಳು ಬಂದು ಮೀಟ್ ಮಾಡಿ ಕೇಕ್ ಕಟ್ ಮಾಡಿಸಿ ಹೋದ್ಲು. ಲೇಟಾಗಿ ಎದ್ದಿದ್ದರಿಂದ ಐ ಡಿಂಟ್ ಹ್ಯಾಡ್ ಎನಿ ಪ್ಲಾನ್. ಸೊ ಜಸ್ಟ್ ಇಲ್ಲಿ ಗೋವಾದಲ್ಲಿ ಒಂದು ಫೇಮಸ್ ಬಾಂಬಿಲ್ ಅಂತ ಫುಡ್ ಪ್ಲೇಸ್ ಇದೆ. ವಿ ಆರ್ ಗೋಯಿಂಗ್ ದೇರ್ ಫಾರ್ ಲಂಚ್. ಹಾಗೆ ಟೆಂಪಲ್ಗೆ ಹೋಗಿ ಲಂಚ್ ಮಾಡಿಕೊಂಡು ವಿಲ್ ಕಮ್ ಬ್ಯಾಕ್. ಸಂಜೆ ಏನು ಅಂತ ಗೊತ್ತಿಲ್ಲ. ಮೀಟ್ ಯು ದೇರ್. ಒಳ್ಳೆ ನಿದ್ದೆ ಮಾಡಿ ನನ್ನ ಫೇಸ್ ಫುಲ್ ಗ್ಲೋ ಆಗ್ತಾಯಿತ್ತು. ಕಾರಲ್ಲಿ ಸುಮ್ಮನೆ ಒಬ್ಬಳೇ ಗ್ಲೋ ಅಪ್ನ ಎಂಜಾಯ್ ಮಾಡ್ತಾಯಿದ್ದೆ. ಟೆಂಪಲಿಗೆ ಬಂದ್ವಿ. ಟೆಂಪಲ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾವುದೋ ಲೋಕಲ್ ಟೆಂಪಲ್ ಸ್ವಲ್ಪ ಹತ್ತಿರದಲ್ಲಿತ್ತು, ಒಂದು 3 kilometers ದೂರದಲ್ಲಿ. ಸೊ ಆ ಟೆಂಪಲ್ಗೆ ಬಂದಿದ್ದೀವಿ. ಬರ್ಡೇ ಅಲ್ವಾ, ಟೆಂಪಲ್ಗೆ ಒಂದು ಸತಿ ವಿಸಿಟ್ ಕೊಟ್ಬಿಡೋಣ ಅಂತ. ಟೆಂಪಲ್ ಮುಗಿಸ್ಕೊಂಡು ದೆನ್ ವಿಲ್ ಗೋ ಫಾರ್ ಲಂಚ್. ಆ್ಯಕ್ಚುಲಿ ನೆನ್ನೆ ನೈಟಿಂದ ನಂಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಅಂದರೆ ಅಂತ ಏನು ಸೆಲೆಬ್ರೇಷನ್ ಅಂತಲ್ಲ. ಇಟ್ ವಾಸ್ ಸೋ ಗುಡ್. ಬಂದ ತಕ್ಷಣ ಕಾರಲ್ಲಿ ಡೆಕೋರೇಷನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ಮೈ ಹಸ್ಬೆಂಡ್. ಆಬ್ವಿಯಸ್ಲಿ ಹಿ ಪ್ಲ್ಯಾಂಡ್. ಸೊ ಅಲ್ಲಿ ಕೇಕ್ ಕಟ್ ಮಾಡ್ಕೊಂಡು, ಎಂಥ ಮಳೆ ಗೊತ್ತಾ, ಫುಲ್ ಜೋರು ಮಳೆಯಲ್ಲಿ ಕೇಕ್ ಕಟ್ ಮಾಡಿ ಚಪೋರಾ ಸ್ಟ್ರೀಟ್ಗೆ ಹೋದ್ವಿ. ಚಪೋರಾ ಸ್ಟ್ರೀಟಲ್ಲಿ ಆಬ್ವಿಯಸ್ಲಿ ಫುಲ್ ಪಾರ್ಟಿ ನಡೀತಾ ಇತ್ತು. ಅದರಲ್ಲೂ ನೆನ್ನೆ ಸಂಡೇ ಕೇಳಬೇಕಾ, ಫುಲ್ ಪಾರ್ಟಿ ಚೆನ್ನಾಗಿ ನಡೀತಾ ಇತ್ತು. ಬಟ್ ಐ ವಾಸ್ ನಾಟ್ ಇನ್ ದ ಮೂಡ್ ಟು ಡೂ ಪಾರ್ಟಿ ಆ್ಯಂಡ್ ಆಲ್. ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು, ಮಲ್ಕೊಳ್ಳೋಣ ಅಂತ ಅನಿಸ್ತಾಯಿತ್ತು. ಸೊ ಅಲ್ಲಿ ಫೇಮಸ್ ಆ್ಯಕ್ಚುಲಿ ಮ್ಯಾಗಿ, ಎಗ್ ಆಮ್ಲೆಟ್ ಮತ್ತು ಏನೇನೋ ಎಗ್ ಆಮ್ಲೆಟ್ ಅಲ್ಲ, ಬ್ರೆಡ್ ಆಮ್ಲೆಟ್ ಅದೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ತಿಂದ್ಕೊಂಡು ಮೋಮೋಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ತಿಂದ್ಕೊಂಡು ಮನೆಗೆ ಹೋದ್ವಿ. ಮನೆಯಲ್ಲಿಗೆ ಬಂದು ವಿ ಕೇಮ್ ಆ್ಯಂಡ್ ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದಿದ್ದು 1 ಗಂಟೆ. ಬರ್ಡೇ ದಿನ 1 ಗಂಟೆಗೆ ಎದ್ದಿದ್ವಿ. ಬಟ್ ಆಬ್ವಿಯಸ್ಲಿ ನಾನು ದಿನಾಗಲೇ ಎದ್ದೊಳದೆ 1 ಗಂಟೆಗೆ. ಸೊ 1 ಗಂಟೆಗೆ ಎದ್ದು ಪೂಜೆ ಎಲ್ಲ ಸ್ನಾನ ಮಾಡಿ ಅನ್ಎಕ್ಸ್ಪೆಕ್ಟಡ್ಲಿ ಮೈ ಬೆಸ್ಟ್ ಫ್ರೆಂಡ್, ಕಾಲೇಜ್ ಬೆಸ್ಟ್ ಫ್ರೆಂಡ್ ನಂಗೆ ಮೀಟ್ ಆದಳು. ಅವಳು ಗೋವಾದಲ್ಲಿ ಬಂದಿದ್ಲು. ಸೊ ಮನೆಗೆ ಬಂದು ಕೇಕ್ ಕಟ್ ಎಲ್ಲ ಮಾಡಿಸ್ಬಿಟ್ಟು ವಿ ಸ್ಪೋಕ್. ಎಷ್ಟು ಸತಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮೀಟೇ ಮಾಡೋಕ್ಕಾಗಿಲ್ಲ. ನೋಡಿ ಎಲ್ಲಿ ಗೋವಾದಲ್ಲಿ ಮೀಟ್ ಮಾಡಿದ್ವಿ. ಇದು ಸೋ ಗುಡ್. ಬಟ್ ಅವಳು ಇವತ್ತು ಹೊರಟಿದ್ಲು. ಸೊ ವಿ ಕುಡಂಟ್ ಎಂಜಾಯ್ ಗೋ ಸಮ್ವೇರ್. ಮನೆಯಲ್ಲೇ ಮಾತಾಡಿಕೊಂಡು ಚಿಲ್ ಮಾಡಿ ಶಿ ವೆಂಟ್ ಆ್ಯಂಡ್ ಟೆಂಪಲಿಗೆ ಬಂದಿದ್ದೀವಿ. ದಿಸ್ ಇಸ್ ದ ಟೆಂಪಲ್ ತುಂಬ ಚೆನ್ನಾಗಿದೆ. ಆದರೆ ನಾನು ರೀಲ್ಸ್ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಟ್ ಈಸ್ ವೆರಿ ಪೀಸ್ಫುಲ್. ಅಂದರೆ ಈ ಥರ ಟೆಂಪಲೆಲ್ಲ ನಾವು ಗೋವಾ ಲೋಕಲಿಸ್ಟ್ ಜೊತೆ ಬಂದ್ರೇ ನಮಗೆ ಗೊತ್ತಾಗೋದು. ಬಿಕಾಸ್ ಇದೆಲ್ಲ ಟೂರಿಸ್ಟ್ ಸ್ಪಾಟ್ ಅಲ್ಲ. ಸ್ಟಿಲ್ ತುಂಬ ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಆರ್ಕಿಟೆಕ್ಚರ್ ನೋಡಿ ಡಿಫರೆಂಟ್ ಆಗಿದೆ. ಟೆಂಪಲ್ ತುಂಬ ಚೆನ್ನಾಗಿದೆ. ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಕೊಂಡು ತುಳಸಿ ಕಟ್ಟೆ ನೋಡಿ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಆಮೇಲೆ ಊಟಕ್ಕೆ ಹೋಗ್ತೀವಿ. ಆದರೆ ಒಂದು ಟೆಂಪಲ್ದು ವಿಡಿಯೋ ಆ್ಯಂಡ್ ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸಿಗೋಣ. ನೋಡಿ, ನಮ್ಮ ಲೆಜೆಂಡ್ ಕಾರ್ ಪೂಜೆ ಹೆಸರಲ್ಲಿ ಪಾರ್ಕಿಂಗ್ ಮಾಡಿ ಹಾಗೆ ಫೋನಲ್ಲೇ ಕೆಲಸ ಮಾಡಿಕೊಂಡು ಏನೇನೆಲ್ಲ ಜುಗಾಡ್ ಮಾಡ್ತಾಯಿದ್ದೀವಿ ನೋಡಿ ಸೀನ್ಸ್ ಗಾಯ್ಸ್. ಶಾರ್ಟ್ ಡ್ರೆಸ್ ಹಾಕೊಬಂದರೆ ಈ ಥರ ಕೊಟ್ಬಿಟ್ಟು ಪಂಚೆ ಕಟ್ಸ್ತಾರೆ. ಬೇಕಿತ್ತಾ ನಿನಗಿತ್ತು, ಬೇಕಿತ್ತಾ ಮಗಳೇ? ಲುಂಗಿ ಡ್ಯಾನ್ಸ್ ಆಡೋ ಈಗ. ಔಟ್ಫಿಟ್. ಮಧ್ಯಾಹ್ನದ ಗೋವಾಲಿ ಪಾರ್ಕಿಂಗ್ ಸಿಗೋದು ತುಂಬ ಕಷ್ಟ. ಅದರಲ್ಲೂ ಪಂಜಿಮ್ ಸಿಟಿಲಿ, ಸಿಟಿ ಸೆಂಟರಲ್ಲಿ ಬೇರೆ ಕಡೆ ಸಿಗುತ್ತೆ. ಪಾರ್ಕಿಂಗ್ ಎಷ್ಟು ಹುಡುಕಿದ್ದೀವಿ ಗೊತ್ತಾ, ಎಲ್ಲೂ ಸಿಗಲಿಲ್ಲ ನಮಗೆ.
ತುಂಬ ಚೆನ್ನಾಗಿದೆ. ಮಳೆ ಲೈಟಾಗಿ ಬರೋ ಥರ ಇದೆ, ಬಟ್ ಮಳೆ ಬರ್ತಾ ಇಲ್ಲ. ಅಂದರೆ ಜಾಸ್ತಿನೇ ಮಳೆ ಬರೋ ಥರ ಇದೆ, ಬಟ್ ಮಳೆ ಬರ್ತಾ ಇಲ್ಲ. ವೆದರ್ ತುಂಬ ಚೆನ್ನಾಗಿದೆ. ಸುಮ್ಮನೆ ಸುಳ್ಳು ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ಮಳೆ ಇದೆ. ಆಚೆ ಕಡೆ ಸಕ್ಕತ್ತಿ ಮಾಡಿದೆ, ಕಾರ್ ಒಳಗಡೆ ಚೆನ್ನಾಗಿದೆ ಎ ಸಿ ಇರೋದಕ್ಕೆ. ಊಟಕ್ಕೆ ಹೋಗ್ತಾ KFC, ಯಾಕಂದರೆ ನಾವು ಯಾವ್ಯಾವ ಪ್ಲೇಸ್ ತಿನ್ಬೇಕು ಅಂದ್ಕೊಂಡು ಇದೆಲ್ಲ ಕ್ಲೋಸ್ ಆಗಿದೆ. ಅದು ಬಿಟ್ಟು ಬೇರೆ ಪ್ಲೇಸ್ಗೆ ನಮ್ಗೆ ಹೋಗಿ ತಿನ್ನೋಕ್ಕೆ ಇಷ್ಟ ಇಲ್ಲ. ಸೊ ನಮ್ಮ ಸೇಫ್ ಫುಡ್ KFC. ಸೇಫ್ ಫುಡ್ ಅಂತಂದರೆ ಎಲ್ಲ ಕಡೆ ಒಂದೇ ಟೇಸ್ಟ್ ಇರುತ್ತೆ ಅಂತ KFCಗೆ ಬಂದಿದ್ದೀವಿ. ಊಟ ಮಾಡಿಕೊಂಡು ವಿಲ್ ಗೋ ಬ್ಯಾಕ್ ಟು ಅಪಾರ್ಟ್ಮೆಂಟ್. ನನಗಂತೂ ಗೋವಾ ಮಾನ್ಸೂನಲ್ಲಿ ತುಂಬ ಇಷ್ಟ ಆಗುತ್ತೆ. ನೋಡಿ ನಾನು ಎಷ್ಟು ಸುಮ್ಮನೆ ರೋಡ್ ನೋಡಿ, ಆ ಮಳೆ, ಆ ವೆದರ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಸ್ಟ್ರೀಟ್ಸ್ ಆಫ್ ಗೋವಾ. ಈಗ ನಾವು ಇಲ್ಲೊಂದು 5 ಸ್ಟಾರ್ ಹೋಟೆಲ್ ಇದೆ ಗೋವಾದಲ್ಲಿ. ಅದ್ರದ್ದು ಎಕ್ಸಾಕ್ಟ್ ಬ್ಯಾಕ್ ಸೈಡ್ ಒಂದು ಪ್ರೈವೇಟ್ ಬೀಚ್ ಇದೆ. ಅದರದ್ದು ಮೇಲ್ಗಡೆ ಕ್ಲಿಫ್ ಪಾಯಿಂಟು, ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಅಲ್ಲಿಗೆ ಬಂದಿದ್ವಿ, ತುಂಬ ಸೊಳ್ಳೆ ಕಚ್ಚಿಬಿಡ್ತು. ಅಮೌಂಟ್ ಆಫ್ ಅಲ್ಲಿಂದ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಅಲ್ಲಿ ಚಾಯ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಇವಾಗ ಏನಕ್ಕೆ ನಿಮಗೆ ಚೆನ್ನಾಗಿ ಸಿಗುತ್ತೆ ಅದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಾನು ಗೋವಾಗೆ ತುಂಬ ಸತಿ ಬಂದಿದ್ದೀನಿ. ಸೊ ಬಂದಾಗ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ರಲ್ಲಿ ಆಲ್ಸೋ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲೇ ಇರೋದು. ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್, ನನಗೂ ಬೆಸ್ಟ್ ಫ್ರೆಂಡ್. ಈಗ ಅವರು ನಮಗೆ ಬೆಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಮಳೇಲಿ ಮನೆಗೆ ಹೋದ್ವಿ, ರೆಡಿ ಆಗ್ಬಿಟ್ಟು ಬಂದ್ವಿ. ನಮ್ಮ ಇನ್ನೊಂದು ಸೆಟ್ ಆಫ್ ಬೆಸ್ಟ್ ಫ್ರೆಂಡ್ಸ್ ಮೈಸೂರಿಂದ ಅರೈವ್ ಆದರು. ಎಲ್ಲರೂ ಒಟ್ಟಿಗೆ ಫೌಂಟೇನ್ಸ್ ಹತ್ರ ಒಂದು ಪಬ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 24/7 ಓಪನ್ ಇರುತ್ತೆ. ಬೆಳಗ್ಗೆ ಹೊತ್ತು ಓಪನ್ ಇರಲ್ಲ, ನೈಟ್ ಹೊತ್ತು ಫುಲ್ ಓಪನ್ ಇರುತ್ತೆ. ಅಲ್ಲಿಗೆ ಬಂದ್ವಿ, ಫುಡ್ ತಿನ್ಕೊಂಡು ಸ್ವಲ್ಪ ವೈನ್ ಮಾಡ್ಕೊಂಡು ಹೋಗೋಣ ಅಂತ. ಇಟ್ ವಾಸ್ ಮೈ ಬರ್ಡೇ, ಸೊ ಸೆಲೆಬ್ರೇಷನ್ ಮಾಡಿ ವಿ ವೆಂಟ್ ಬ್ಯಾಕ್ ಟು ಅವರ್ ಹೋಮ್. ಚಿಲ್ ಮಾಡಿದ್ವಿ. ಇಟ್ ವಾಸ್ ಟೂ ಗುಡ್. ಫುಲ್ ಡೇ ತುಂಬ ಚೆನ್ನಾಗಿತ್ತು. ವಿ ವರ್ ಆಕ್ಯುಪೈಡ್, ವಿ ವರ್ ಎಂಜಾಯಿಂಗ್ ದ ವೈಬ್. ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಡೇ ಸಿಗ್ತೀನಿ, ಬಾಯ್ ಎಲ್ಲ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಂದರೆ ಎವ್ರಿ ಇಯರ್ ಬರ್ಡೇ ಫೀಲ್ ಸೋ ಸ್ಪೆಷಲ್ ಫಾರ್ ಮೀ ಬಿಕಾಸ್ ಮೈ ಹಸ್ಬೆಂಡ್ ಪ್ಲ್ಯಾನ್ಸ್ ಲೈಕ್ ದ್ಯಾಟ್. ಲಾಸ್ಟ್ ಇಯರ್ ನಾನು ವಯನಾಡಲ್ಲಿ ತೋರಿಸಿದ್ದೆ ನಿಮಗೆ, ತುಂಬ ಚೆನ್ನಾಗಿತ್ತು. ಈ ಸತಿ ಲಾಸ್ಟ್ ಇಯರ್ ನೇಚರಲ್ಲಿ, ಈ ಸತಿ ಕಂಪ್ಲೀಟ್ ಸಿಟಿಯಲ್ಲಿ ಫುಲ್ ಆಫ್ ಪಾರ್ಟೀಸಲ್ಲಿ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ವಾಟ್ ಇಸ್ ನೆಕ್ಸ್ಟ್. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ತುಂಬ ಚೆನ್ನಾಗಿತ್ತು ವೆದರ್. ವಿ ವರ್ ಹೆಡಿಂಗ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್, ಅಂದರೆ ಬ್ರಂಚ್ ಥರ ಏನಾದರೂ ಒಂದು ಒಳ್ಳೆ ಕ್ಯಾಫೆ ಇದೆ ಇಲ್ಲಿ. ಅಲ್ಲೋಗಿ ಲೈಟಾಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ನಾನು ಮತ್ತು ಇನ್ನೊಂದಿಬ್ಬರು ಮಾತ್ರ ಹೋಗ್ತಾಯಿದ್ವಿ. ಅದರ್ಸ್ ವಾಸ್ ಸ್ಲೀಪಿಂಗ್. ಸೇಮ್ ಅದೇ ಇಲ್ಲಿ ಫೌಂಟೇನ್ಸ್ ಅಂತ ಇದೆ. ಆ್ಯಕ್ಚುಲಿ ಇಟ್ ಇಸ್ ಅ ಟೈಪ್ ಆಫ್ ಟೂರಿಸ್ಟ್ ಪ್ಲೇಸ್, ಬಟ್ ಇಟ್ ಇಸ್ ನಾಟ್. ಅಲ್ಲಿಗೆ ಹೋಗ್ತಾಯಿದ್ವಿ. ಮಳೆ ಬಂದಿರೋದ್ರಿಂದ ವೆದರ್ ತುಂಬ ಚೆನ್ನಾಗಿತ್ತು. ಸೊ ವಿ ಗೋಯಿಂಗ್ ಫಾರ್ ಅ ಕ್ಯಾಫೆ. ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ. ಫೌಂಟೇನ್ಸ್ ಆ್ಯಕ್ಚುಲಿ ಟೂರಿಸ್ಟ್ ಸ್ಪಾಟ್ ಅಂತ ಅಂದ್ಕೊತಾರೆ. ಇಟ್ಸ್ ನಾಟ್ ಅ ಟೂರಿಸ್ಟ್ ಸ್ಪಾಟ್, ಇಟ್ಸ್ ಜಸ್ಟ್ ನಾರ್ಮಲ್ ಲೈಕ್ ಅದೊಂದು ಏರಿಯಾ ಗೋವಾಲಿ. ಇಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಮನೆಗಳಿದೆ. ಅಂದರೆ ಆರ್ಕಿಟೆಕ್ಚರ್ ಸೋ ಗುಡ್. ಬಟ್ ಅವ್ರಿಗೆ ಎಷ್ಟು ಇರಿಟೇಟ್ ಆಗಿಬಿಟ್ಟಿದೆ ಅಂದರೆ, ಟೂರಿಸ್ಟ್ ಹೋಗಿ ಅಲ್ಲಿರೋ ಜನಗಳಿಗೆ ದೇ ಗೆಟ್ ಸೋ ಇರಿಟೇಟೆಡ್ ವೆನ್ ವಿ ಗೋ. ಯಾರು ಗೊತ್ತಾ? ಯಾರು? ನೀವ್ಯಾರು? ನಾವು ಯಾರು ಗೊತ್ತಾ? ಯಾರು? ನನಗೆ ಗೊತ್ತಿಲ್ಲ. ಈ ಸ್ಪಾಟಲ್ಲಿ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದೀವಿ ಆಯಿತಾ. ಎಷ್ಟು ಮೆಮರೀಸ್ ಅಂದರೆ, ಶೂಟ್ ಮಾಡೋದಕ್ಕಿಂತ ಬರೀ ಕಾಮಿಡಿ ಮಾಡ್ಕೊಂಡು ನಿಂತಿದ್ವಿ ಅಲ್ಲಿ. ಇಟ್ ವಾಸ್ ಸೋ ಗುಡ್. ನನಗೆಲ್ಲ ಮೆಮರೀಸ್ ಬರ್ತಾಯಿತ್ತು ನೆನಪಿಗೆ. ಇವಾಗ ಫೋಟೋಗ್ರಫಿ ಎಲ್ಲ ಬ್ಯಾನ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಇರೋರಿಗೆ ತುಂಬ ಇರಿಟೇಟ್ ಆಗಿಬಿಟ್ಟಿದೆ. ಈ ಕೆಫೆಯಲ್ಲಿ ನೀವು ಏನು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಬಾಂಬಿಲ್ಗೆ ಊಟಕ್ಕೆ ಬಂದ್ವಿ. ಸೊ ಆಲ್ ಅದರ್ಸ್ ಜಾಯಿನ್ ದೇರ್ ಫಾರ್ ಅಸ್. ನಾವು ಟೇಬಲ್ನ ರಿಸರ್ವ್ ಮಾಡಿದ್ವಿ. ನಿಮಗೆ ಊಟ ಮಾಡಬೇಕು ಅಂದರೆ ಮಿನಿಮಮ್ ನೀವು 1 hour ವೆಯ್ಟ್ ಮಾಡಬೇಕು. ಮಿನಿಮಮ್ ಅದು ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಇಲ್ಲಿ. ಯಾರು ಬೇಗ ಬರ್ತಾರೆ ಅವ್ರಿಗೆ ಕಟ್ತಾ ಹೋಗ್ತಾರೆ. ಆ್ಯಂಡ್ 12:30ಗೆ ಓಪನ್ ಆಗುತ್ತೆ. ಐ ಥಿಂಕ್ 3:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇನ್ನೂ ಬೇಗ ಕ್ಲೋಸ್ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಕ್ರೌಡ್. ಆಲ್ರೆಡಿ ಕ್ರೌಡ್ ಇದೆ. ನಾನು ಬಂದು ನನ್ನ ಹೆಸರು ಬರ್ಸಿದ್ದೀನಿ. ಸೊ ಇಲ್ಲಿ ಊಟ ಏನಾದರೂ ನೀವು ಮಾಡಿದರೆ, ದಿಸ್ ಇಸ್ ದ ಬೆಸ್ಟ್ ಥಾಲಿ ಇನ್ ಗೋವಾ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ. ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಇಫ್ ಯು ಆರ್ ಸಮ್ವನ್ ಹೂ ವಾಂಟ್ಸ್ ಟು
ಏನೋ ಟ್ರೈ ಸಮಥಿಂಗ್ ನ್ಯೂ ಆ್ಯಂಡ್ ತುಂಬ ಸ್ಪೆಷಲಾಗಿ ಎಲ್ಲಾದರೂ ಊಟ ಮಾಡ್ತೀನಿ ಹೆಂಗಾದರೂ ಇರಲಿ ಅಂತ ಇರೋರು ಸ್ಕಿಪ್ ಮಾಡಿ. ಇಲ್ಲ ನಾನು ಯಾವುದೋ ಒಂದು ಪ್ಲೇಸಿಗೆ ಬಂದಿದ್ದೀನಿ, ಅಲ್ಲಿ ಸ್ಪೆಷಾಲಿಟಿ ನಾನು ಊಟ ಮಾಡಲೇಬೇಕು, ಅಷ್ಟು ಎಂಜಾಯ್ ಮಾಡಬೇಕು, ಊಟನ ಎಂಜಾಯ್ ಮಾಡೋರಿಗೆ ಐ ಥಿಂಕ್ ದಿಸ್ ದ ಬೆಸ್ಟ್ ಪ್ಲೇಸ್. ತುಂಬ ಚೆನ್ನಾಗಿದೆ, ಬಂದು ಇಲ್ಲಿ ಊಟ ಮಾಡಿ. ನಾವು ಎವ್ರಿ ಡೇ ಊಟ ಮಾಡೋ ಪ್ಲ್ಯಾನಲ್ಲಿ ಇರ್ತೀವಿ, ಬಟ್ ನೆನ್ನೆ ಆ್ಯಕ್ಚುಲಿ ಹೇಳಿದ್ನಲ್ಲ ಲೇಟ್ ಆಗಿಬಿಡ್ತು, ಸೊ ನಮಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಬಂದಿದ್ದೀವಿ. ಸೊ ಗೋವಾದಲ್ಲಿ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಇಲ್ಲಿ ಊಟ ಮಾಡ್ತೀವಿ. ಇಟ್ ಇಸ್ ಸೋ ಗುಡ್. ನಾನು ನಿಮಗೆ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಊಟ ಮಾಡ್ಕೊಂಡು ಬಂದು ಪಾರ್ಟಿಗೆ ರೆಡಿ ಆದ್ವಿ. ಹೇ, ವೆಲ್ಕಮ್ ಬ್ಯಾಕ್. ವಿ ಆರ್ ಗೋಯಿಂಗ್ ಫಾರ್ ಪಾರ್ಟಿ. ನೆನ್ನೆನೂ ಪಾರ್ಟಿ ಮಾಡಿದ್ವಿ, ಇವತ್ತು ಅಗೇನ್ ವಿ ಆರ್ ಗೋಯಿಂಗ್ ಫಾರ್ ದ ಡಿಫ್ರೆಂಟ್ ಪಾರ್ಟಿ ಗೋವಾದಲ್ಲಿ. ಐ ಮೀನ್ ನನ್ನ ಫ್ರೆಂಡ್ ಇರೋದ್ರಿಂದ ಹಿಲ್ ಗೋ ಟೇಕ್ ಅಸ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟೀಸ್. ಇವತ್ತು ಹೋಗ್ತಾ ಇದ್ದೀವಿ, ಅಲ್ಲಿ ಸಿಗ್ತೀನಿ. ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ಪ್ಲೇಸ್ ಶಟ್ ಡೌನ್ ಆಗಿತ್ತು ಬಿಕಾಸ್ ಆಫ್ ರೈನ್. ಸೊ ನಾರ್ಮಲ್ ನಾವು ಚಪೋರ ಸ್ಟ್ರೀಟಿಗೆ ಬಂದ್ವಿ. ಇಲ್ಲಿ ಯಾವಾಗಲೂ ಪಾರ್ಟಿ ನಡೀತಾ ಇರುತ್ತೆ. ಐ ಮೀನ್ ನೈಟ್ ಲೈಫ್ ತುಂಬ ಚೆನ್ನಾಗಿದೆ ಇಲ್ಲಿ ಆ ಸ್ಟ್ರೀಟಲ್ಲಿ. ಅಲ್ಲಿಗೆ ಬಂದ್ವಿ. ಕ್ಯಾರಿಯೋಕೆಸ್ ಬಾಲಿವುಡ್ ನೈಟ್ ನಡೀತಾ ಇರುತ್ತೆ ಯೂಶ್ವಲಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಬಂದಿರ್ತಾರೆ ಆ್ಯಂಡ್ ಆಲ್ಸೋ ಲೋಕಲಿಸ್ಟ್ ತುಂಬ ಜನ ಇರ್ತಾರೆ. ಮುಗಿಸ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಪೊಯ್ರಿ ಅಂತ, ಇದು ಗೋವನ್ ಲೋಕಲ್ ಬರ್ಗರ್, ತುಂಬ ಚೆನ್ನಾಗಿರುತ್ತೆ. ಅದನ್ನು ತಿಂದು ನಾವು ನಾಮ ಅಂತ ಒಂದು ಕೆಫೆ, ಇಟ್ ಇಸ್ ಸೋ ಗುಡ್, ಅಲ್ಲಿಗೆ ಬಂದ್ವಿ. ಬ್ಯಾಕ್ ಸೈಡ್ ಫುಲ್ಲು ನಿಮಗೆ ಸಿ ವ್ಯೂ ಇದೆ. ಮಳೆ ಬರ್ತಿರೋದ್ರಿಂದ ಅಷ್ಟು ನಿಮಗೆ ಸಿ ವ್ಯೂ ಅಂತ ಅನ್ನಿಸ್ತಾ ಇಲ್ಲ, ಲೇಕ್ ವ್ಯೂ ಅನ್ನಿಸ್ತಾ ಇದೆ. ಮಳೆ ಅಲ್ಲಿಗೆ ಹೋಗಿ ವಿ ಹ್ಯಾಡ್ ಸಮ್ ಫುಡ್. ಆಮೇಲೆ ವಿ ವೆಂಟ್ ಟು ಹ್ಯಾಮರ್ಸ್ ತುಂಬ ಚೆನ್ನಾಗಿದೆ. ಮೋಸ್ಟ್ ಆಫ್ ಲೈಕ್ ಹ್ಯಾಪನಿಂಗ್ ಪಬ್ ಅದು, ತುಂಬ ಚೆನ್ನಾಗಿದೆ. ವಿ ಎಂಜಾಯ್ಡ್ ಅ ಲಾಟ್ ದೇರ್. ಫುಲ್ ನೈಟ್ ನಾವಲ್ಲೇ ಎಂಜಾಯ್ ಮಾಡಿ ಮತ್ತು ನೆಕ್ಸ್ಟ್ ಡೇ ನಾವು ಒಂದು Airbnb ಬುಕ್ ಮಾಡಿ ಅಲ್ಲಿಗೆ ಹೋದ್ವಿ. ಬಿಕಾಸ್ ಇಟ್ ಈಸ್ ಲಿಟ್ಲ್ ಬಿಟ್ ಸೆಂಟರ್ ಟು ಆಲ್ ಆಫ್ ದ ಪಾರ್ಟಿ ಹೆಬ್ಸ್ ಆ್ಯಂಡ್ ಬೀಚಸ್ ಅಂತ ಅಲ್ಲಿಗೆ ಹೋದ್ವಿ. ಆಲ್ಸೋ ಪೂಲ್ ಬೇಕಿತ್ತು ನಮಗೆ, ನಾವು ಕುಕ್ ಮಾಡೋಣ ಅಂತ ಪ್ಲ್ಯಾನಲ್ಲೂ ಇದ್ವಿ. ಸೊ ಒಂದು Airbnb ಬುಕ್ ಮಾಡಿಕೊಂಡು ಅಲ್ಲಿಗೆ ಬಂದ್ವಿ. Airbnb ತುಂಬ ಚೆನ್ನಾಗಿತ್ತು, ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ Airbnb ಡೀಟೇಲ್ಸ್ನ. ಪೂಲಲ್ಲೆಲ್ಲ ತುಂಬ ಚೆನ್ನಾಗಿ ಫುಲ್ ನಾವು ಆಟ ಆಡಿಕೊಂಡು ಎಂಜಾಯ್ ಮಾಡಿ, ಕುಕ್ ಮಾಡಿ, ಊಟ ಮಾಡಿಕೊಂಡು ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಅವ್ರವ್ರ ಲೈಫ್ ಬಗ್ಗೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮನೇಲಿ ತುಂಬ ಕೋಝಿ ನೈಟ್ ಸ್ಪೆಂಡ್ ಮಾಡಿದ್ವಿ. ಇಟ್ ವಾಸ್ ಟೂ ಗುಡ್. ತುಂಬ ದಿನ ಆದಮೇಲೆ ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಒಟ್ಟಿಗೆ ಸಿಕ್ಕಿ ಇಟ್ ವಾಸ್ ಲೈಕ್ ಅ ರಿಯೂನಿಯನ್ ಅಂತ ಅನ್ಬೋದು. ನನ್ನ ಹಸ್ಬೆಂಡ್ ಫ್ರೆಂಡ್ ಎಲ್ಲ ನನಗೀಗ ಬೆಸ್ಟ್ ಫ್ರೆಂಡ್ಸ್ ಆಗೋಗಿದ್ದಾರೆ. ಇಟ್ಸ್ ಲೈಕ್ ವಿ ಆಲ್ ಕ್ಯಾಚ್ ಅಪ್ ಟುಗೆದರ್ ಆ್ಯಂಡ್ ತುಂಬ ಚೆನ್ನಾಗಿ ವೈಬ್ ಮಾಡ್ತೀವಿ ಎಲ್ಲರೂ. ನಂಗೆ ಯಾವತ್ತೂ ಅವರು ನನ್ನ ಫ್ರೆಂಡ್ಸ್ ಅಲ್ಲ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅಂತ ಅನಿಸೋದೇ ಇಲ್ಲ. ದೇ ಆಲ್ ಟ್ರೀಟ್ ಮೀ ಸೋ ಗುಡ್ ಆ್ಯಂಡ್ ಆಲ್ರೆಡಿ ನಂಗೆ ಎಲ್ರದ್ದು ವೈಬ್ ತುಂಬ ಚೆನ್ನಾಗಿ ಸೆಟ್ಟಾಗೋಗಿದೆ. ಸೊ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಆಲ್ರೆಡಿ ನೆಕ್ಸ್ಟ್ ಟ್ರಿಪ್ ಬಗ್ಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. Airbnb ತುಂಬ ಚೆನ್ನಾಗಿತ್ತು. ಸೊ ನಾನು ಅದರದ್ದು ಟೂರ್ ನಿಮಗೆ ಕೊಡ್ತಾಯಿದ್ದೀನಿ. ಐ ಡೋಂಟ್ ನೋ ವಾಯ್ಸಲ್ಲಿ ಹೇಳ್ತಾ ಇದ್ದೀನ ಇಲ್ವಾ, ನಂಗೆ ನೆನಪೇ ಇಲ್ಲ. ನನಗೆ ಎಷ್ಟೊಂದು ಕಡೆ ವ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಬಿಕಾಸ್ ನಂಗೆ ಗೊತ್ತಿಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಹೇಗೆ ವ್ಲಾಗ್ ಮಾಡ್ತಾರೆ ಅಂತ. ನಾನು ಅಂದ್ಕೊಂಡ್ರೂ ಮಾಡೋಕ್ಕಾಗ್ತಿರಲ್ಲ ಬಿಕಾಸ್ ಐ ವಾಸ್ ಎಂಜಾಯಿಂಗ್ ದ ವೈಬ್. ಮೇ ಬಿ ಅದನ್ನು ಮಾಡಬೇಕು ಅಂತಲೇ ಡೆಡಿಕೇಶನಲ್ಲಿ ಮಾಡಿದ್ರೆ ಮಾಡ್ಬೋದು ಅನಿಸುತ್ತೆ. ಈ ಥರ ಸ್ಟೇಲೆಲ್ಲ ನಾವು ಇದ್ದಾಗ ವಿ ಫೀಲ್ ಸೋ ರಿಚ್. ಇಷ್ಟು ಚೆನ್ನಾಗಿರೋ ಮನೆ, ಇಂಟೀರಿಯರ್ಸ್ ಏನೋ ಒಂಥರ ತುಂಬ ರಿಚ್ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸುಖೋನ್ ಬಿಕಾಸ್ ಇಟ್ ವಿಲ್ ಬಿ ಫುಲ್ ಕ್ಲೀನ್. ಆಮೇಲೆ ಇಟ್ ಗಿವ್ಸ್ ಸೋ ಮಚ್ ಆಫ್ ಪೀಸ್. ಸೊ ಈ ವಿಲಾ ಬಂದುಬಿಟ್ಟು ನಂಗೆ ಎಕ್ಸಾಕ್ಟಾಗಿ ಈಗ ಸದ್ಯಕ್ಕೆ ನೆನಪು ಬರ್ತಾಯಿಲ್ಲ. ಇಟ್ ಇಸ್ ಸಮ್ವೇರ್ ನಿಯರ್ ಅಂಜುನಾ ಬೀಚ್. ಸೊ ಎಲ್ಲ ಪಾರ್ಟಿ ಹಬ್ಸ್ಗೆ ಆ್ಯಂಡ್ ಬೀಚಸ್ಗೆ ಇಟ್ ಇಸ್ ಸೆಂಟರ್. ತುಂಬ ಚೆನ್ನಾಗಿದೆ. ಸೊ ನಾವು ಗೋವಾಗೆ ಬಂದು ಆಲ್ಮೋಸ್ಟ್ 5 days ಆಯಿತು. 5 daysಯಿಂದ ಕಂಟಿನ್ಯೂಸ್ಲಿ ವಿ ಆರ್ ಎಂಜಾಯಿಂಗ್. ಇವತ್ತು ಮಾರ್ನಿಂಗ್ 2-3 daysಯಿಂದ ನಾವು ಕುಕ್ ಮಾಡ್ಬೇಕು ಅಂದ್ಕೊಂಡು ಮಾಡಿರಲಿಲ್ಲ. ಇವತ್ತು ಮಾರ್ನಿಂಗ್ ಕುಕ್ ಮಾಡಿ ತಿಂದ್ಕೊಂಡು ಕಮ್ ಇಯರ್ ಆ್ಯಂಡ್ ಐಲ್ ಶೋ ದ ಐಟನರಿ. ಸೊ ನಮ್ಮ ವಿಲ್ಲಾಲಿ ಪೂಲ್ ಇದೆ, ಪೂಲ್ಗೆ ಹೋಗಿ ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಆಗಲೇ ನಾನು ನಿಮಗೆ ಸ್ಟೇ ತೋರಿಸಿದೆ. ಹೆಂಗಾಯಿತು 5 ದಿನ ಅಂತಲೇ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಒಂದು ಸತಿ ಅಂತಲೂ ಅನಿಸ್ತಾ ಇತ್ತು. ಬಿಕಾಸ್ ಆಬ್ವಿಯಸ್ಲಿ ಎಲ್ಲರೂ ವರ್ಕ್ ಮಾಡ್ತಾಯಿದ್ವಿ, ಮಧ್ಯ ಟೈಮ್ ಇರಲಿಲ್ಲ. ಈಗ ಪುಲ್ಗೆ ಹೋಗ್ತಾಯಿದ್ದೀವಿ. ಹ್ಯಾಪಿ.
ಪೂಲಲ್ಲಿ ಎಂಜಾಯ್ ಮಾಡಾದ್ಮೇಲೆ ಟಯರ್ಡ್ ಆಗಿತ್ತು, ಕುಕ್ ಮಾಡಿ ಮಲ್ಕೊಂಬಿಟ್ವಿ, ತಿಂದು ಮಲ್ಕೊಂಬಿಟ್ವಿ. ಇದಾಗಿತ್ತು ನನ್ನ ಗೋವಾ ವ್ಲಾಗ್. ನೆಕ್ಸ್ಟ್ ಡೇ ನಾವು ಮೈಸೂರಿಗೆ ಬಂದ್ವಿ. ಐ ಡಿಡ್ಂಟ್ ವ್ಲಾಗ್ ಎನಿಥಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.